ಒಂದು ವಾರ ಆಯಿತು ಗುರು ಬ್ಯಾಟ್ರಿ ವೀಕ್ ಆಗಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಯ್ಯೋ, ಕಟ್ಕೊಂಡಿರೋ ಹೆಂಡತಿ ಬೇಕಾದ್ರೂ ಬಿಟ್ಬಿಡ್ಬೋದು, ಆದ್ರೆ ಮೊದಲನೇ ಗಾಡಿ ತಗೊಂಡಿರೋ ಯಾರೇ ಆದ್ರೂ ಅದಕ್ಕೆ ಸ್ವಲ್ಪ ಏಟಾದ್ರೂ ಕೂಡ ತಡ್ಕೊಳಕ್ ಆಗಲ್ಲ ಗುರು. ನಮ್ಮೂರಲ್ಲಿ ಯಾವುದೇ ಹಬ್ಬ ಹರಿದಿನ ಬಂದ್ರು ಮೊದಲನೇ ಪೂಜೆ ಭೂಮಿ ತಾಯಿಗೆ ಅಂತ ಹೇಳ್ತಾರೆ. ಆ ಪೂರ ಅಲ್ಲಿವರೆಗೂ ನಮ್ಮ ಅಣ್ಣನ ತೋಟ. ಏನೋ ಒಂಥರ ಸಮಾಧಾನ ಗುರು, ಇಲ್ಲಿ ಬಂದು ಒಂದು 10 ನಿಮಿಷ ಕುತ್ಕೊಂಡು ಗಾಳಿ ಮರ ಗಿಡ ನೋಡ್ಕೊತ ಒಂದು 10 ನಿಮಿಷ ಕುತ್ಕೊಂಡ್ರೆ ಸಾಕು ಗುರು. ಎಷ್ಟೋ ಟೆನ್ಷನ್ ಇರೋದೆಲ್ಲ ಸಮಾಧಾನ ಆಗುತ್ತೆ. ಇಷ್ಟು ಜಾಗ ಅಲ್ಲೇ ನಾವು ಮೋಟ್ರ್ ಹಾಕಿ ನೀರು ಕಟ್ಟೋದು. ಬನ್ನಿ ಅಲ್ಲಿದು ಹೋಗಿ ತೋರಿಸ್ತೀನಿ. ಒಂದೊಂದ್ಸಲಿ ರಾತ್ರಿ 2 ಗಂಟೆವರೆಗೂ ಇಲ್ಲಿ ನಮ್ಮ ಅಣ್ಣ ನೀರು ಕಟ್ಟಿ ಬರ್ತಾನೆ ಗುರು. ಅದೆಷ್ಟು ಧೈರ್ಯ ಅಂತಿರೋರಿಗೆ, ಅದು ಧೈರ್ಯ ನಮಗೂ ಇರಲ್ಲ. ಒಬ್ಬರೇ ಇದ್ದು ನೀರು ಕಟ್ಟಿ ಪೆಟ್ರೋಲ್ ಖಾಲಿ ಆದಾಗ ಓಡೋಗಿ ಮತ್ತೆ ಪೆಟ್ರೋಲ್ ತಂದು ಪೆಟ್ರೋಲ್ ಹಾಕಿ ಮೋಟ್ರ್ ಸ್ಟಾರ್ಟ್ ಮಾಡಿ ನೀರಾಗೋವರೆಗೂ ಇಲ್ಲಿದ್ದು ಎಷ್ಟು ಕೇರ್ ಮಾಡ್ತಾರಂದರೆ ಜೀವನದಲ್ಲಿ ಅಷ್ಟು ಕಷ್ಟ ಇರುತ್ತೆ ಗುರು. ಹೌದಾ? ಹೌದು. ಓಕೆ. ಹೌದು. ಹೌದು. ಓಕೆ. ಹೌದು. 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 ಓಕೆ. ಇದೆ ನೋಡಿ ಮೋಟ್ರ್, ನೀರು ಕಟ್ಟೋ ಮೋಟ್ರು. ಅಲ್ಲೇ ಇರೋದು ಚಾನಲ್. ಅಲ್ಲಿಂದ ಇಲ್ಲಿವರೆಗೂ ಗುರು ತೋಟ. ಇದೆಲ್ಲ ಆದಮೇಲೆ ಮತ್ತೆ ಈಗ ಮನೆ ಹೋಗೋ ಟೈಮ್ ಆಯಿತು. ಯಾಕಂದರೆ ಈಗ ಫೋನ್ ಬರ್ತಿದೆ, ಒಂದೆರಡು ಫೋನ್ ಬಂತು. ಈಗ ಟೈಮ್ ಆಗುತ್ತೆ, ಯಾಕಂದರೆ ನಮ್ಮ ಅಂಗಡಿ ಇದೆ, ಅಂಗಡಿ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕು. ಅಂಗಡಿ ಎಲ್ಲ ಆದಮೇಲೆ ಈಗ ಮನೆಗೆ ಹೊರಟಿದ್ದೀನಿ. ತೋಟಕ್ಕೆ ಬಾಯಿ ಹೇಳೋ ಟೈಮ್ ಬಂತು. ಈಗ ತೋಟಕ್ಕೆ ಬಾಯಿ ಹೇಳ್ತಾ ಸೀದಾ ಹೊರಟಿದ್ದೆ ಮನೆ ಕಡೆಗೆ. ಬನ್ನಿ ಹೋಗೋಣ. ಮತ್ತೆ ಡಾರ್ಲಿಂಗ್ನ ಕಿಕ್ ಕೊಡು ಸ್ಟಾರ್ಟ್ ಮಾಡಬೇಕು. ಬ್ಯಾಟ್ರಿ ಹಾಕ್ಸೋವರೆಗೂ ಕಿಕ್ ಹೊಡೆದು ಸುಸ್ತಾಗೋಗ್ಬಿಟ್ಟಿದೆ. ಮತ್ತೆ ಕಿಕ್ ಹೊಡಿಬೇಕು ಅಂದರೆ ಭಾರಿ ಕಷ್ಟ ಇದೆ. ಆಗಲೇ ನಾನು ಡಾರ್ಲಿಂಗ್ ಬಗ್ಗೆ ಸ್ವಲ್ಪ ಹುಮ್ಮಸ್ನಲ್ಲಿ ಏನೇನೋ ಹೇಳಿದ್ದಕ್ಕೆ ಈಗ ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲ. ಚೀಟಿಂಗ್ ಕರ್ತಾ ಇತ್ತು. ವಿಡಿಯೋ ಮಾಡ್ಬೇಕಾದ್ರೆ ಸ್ಟಾರ್ಟ್ ಆಗುತ್ತೆ. ಏನಿದೆ ಗುರು ವಿಡಿಯೋ ಪವರು. ಈಗ ಸೀದಾ ಬಂದಿದ್ದೆ ಮನೆಗೆ ಬಂದಮೇಲೆ ನೀರು ಬಿಟ್ಟಿದ್ದಾರೆ, ನೀರು ಇಡಬೇಕು. ನೀರು ಹಿಡಿದಾದ್ಮೇಲೆಲ್ಲ ಅಂಗಡಿ ಪ್ರಿಪ್ರೇಷನ್ ಮಾಡ್ಕೋಬೇಕು. ಅಂಗಡಿ ಮಾಡಬೇಕು ಅಂದರೆ ಭಾಳ ರಿಸ್ಕು ಗುರು. ಮನೆಗೆ ಬಂದಾಗ ಅಮ್ಮ ಅಲ್ಲೇ ಮೊದಲೇ ನೀರು ಹಿಡಿತಿದ್ರು. ಅಮ್ಮನ ನೀರು ಹಿಡಿಯಕ್ಕೆ ಬಿಟ್ಟು ಈಗ ಅಂಗಡಿ ಹತ್ರ ಬಂದಿದ್ದೀನಿ. ಅಂಗಡಿಗೆಲ್ಲ ತಯಾರು ಮಾಡ್ಕೋಬೇಕು. ಬನ್ನಿ ತಯಾರು ಮಾಡೋಣ.